ಹಳೆ ಹುಬ್ಬಳ್ಳಿ ಗಲಭೆಕೋರರ ಮೇಲೆ ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಯಾಕಿಷ್ಟು ಪ್ರೀತಿಯೋ ಗೊತ್ತಾಗ್ತಿಲ್ಲ. ಆರೋಪಿಗಳನ್ನ ಪ್ರಕರಣದಿಂದ ಮುಕ್ತಗೊಳಿಸಲು ತೀವ್ರ ವಿರೋಧದ ನಡುವೆಯೂ ಕೂಡ ನಾನಾ ಕಸರತ್ತನ್ನ ನಡೆಸ್ತಾ ಇದೆ. ಇದೆಲ್ಲದರ ನಡುವೆ ರಾಜ್ಯ ಸರ್ಕಾರದ ವಿರುದ್ಧ ಮತ್ತೊಂದು ಆರೋಪ ಕೇಳಿ ಬಂದಿದೆ. ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ರಾಜ್ಯ ಸರ್ಕಾರದ ಮೇಲೆ ಮತ್ತೊಂದು ಆರೋಪ. ಸರ್ಕಾರದ ಪರ ವಕೀಲರಿಗೆ ಫೀಸ್ ಕೊಡದ ಆರೋಪ. ಸರ್ಕಾರದ ವಿರುದ್ಧ ಹೈಕೋರ್ಟ್ಗೆ ರಿಟ್ ಅರ್ಜಿ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಳೆ ಹುಬ್ಬಳ್ಳಿ ಗಲಭೆಕೋರರನ್ನ ಪ್ರಕರಣದಿಂದ ಮುಕ್ತಗೊಳಿಸಲು ಪ್ರಯತ್ನ ಮಾಡ್ತಾ ಇದೆ. ಇದಕ್ಕೆ ರಾಜ್ಯ ವ್ಯಾಪ್ತಿಯಲ್ಲಿ ವಿರೋಧ ವ್ಯಕ್ತವಾದರೂ ಲೆಕ್ಕಿಸುತ್ತಿಲ್ಲ. ಆರೋಪಿಗಳ ಮೇಲೆ ಇಷ್ಟು ಕರುಣೆ ತೋರುತ್ತಿರುವ ಸರ್ಕಾರಕ್ಕೆ ಅಂದು ರಾಜ್ಯ ಸರ್ಕಾರದ ಪರ ವಾದ ಮಂಡಿಸಿದ ವಕೀಲರ ಮೇಲೆ ಕರುಣೆ ಇಲ್ಲ. ಅಂದು ಅಧಿಕಾರದಲ್ಲಿದ್ದ ಬೊಮ್ಮಾಯಿ ಸರ್ಕಾರದ ಪರವಾಗಿ ವಾದ ಮಾಡಿ ಆರೋಪಿಗಳಿಗೆ ಜೈಲು ಶಿಕ್ಷೆ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದ ವಕೀಲರಿಗೆ ಫೀಸ್ ಕೊಡದೆ ಸರ್ಕಾರ ಸತಾಯಿಸುತ್ತಿರುವ ಆರೋಪ ಕೇಳಿಬಂದಿದೆ. ಹೀಗಾಗಿ ಹೈಕೋರ್ಟ್ ಹಿರಿಯ ವಕೀಲ ವಿಜಯ್ ಕುಮಾರ್ ಶೀಲವಂತರ ರಾಜ್ಯ ಸರ್ಕಾರದ ವಿರುದ್ಧವೇ ಬಾಕಿ ಫೀ ಕೊಡಿಸಿ ಅಂತ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ. ಅಂದಿನ ಬಿಜೆಪಿ ಸರ್ಕಾರ ಹಳೆ ಹುಬ್ಬಳ್ಳಿ ಗಲಭೆ ಪ್ರಕರಣಕ್ಕೆ ಸಂಬಂಧಿಸಿ ಸರ್ಕಾರದ ಪರ ವಾದ ಮಂಡನೆ ಮಾಡುವಂತೆ 2022 ಮೇ 19ರಂದು ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ನೇಮಕ ಮಾಡಿತ್ತು. ಅದರಂತೆ ವಿಜಯ್ ಕುಮಾರ್ 1 ವರ್ಷದ ಅವಧಿಯಲ್ಲಿ ಹುಬ್ಬಳ್ಳಿ ಜಿಲ್ಲಾ ನ್ಯಾಯಾಲಯ, ಧಾರವಾಡ ಮತ್ತು ಬೆಂಗಳೂರು ಹೈಕೋರ್ಟ್, ಎನ್ಐಎ ಕೋರ್ಟ್ಗಳಲ್ಲಿ ವಾದ ಮಂಡನೆ ಮಾಡಿದ್ದರು. ಒಟ್ಟು 101 ಬಾರಿ 4 ಕೋರ್ಟ್ಗಳ ವಿಚಾರಣೆಗೆ ಹಾಜರಾಗಿದ್ದಾರೆ. ಇದಕ್ಕೆ ವಕೀಲ ವಿಜಯ್ ಕುಮಾರ್ ಅವರು ಒಟ್ಟು 71,88,200 ರೂಪಾಯಿ ವೃತ್ತಿಪರ ಶುಲ್ಕ ನಿಗದಿ ಮಾಡಿದ್ದರು. ಇದಕ್ಕೆ ಅಂದಿನ ಬಿಜೆಪಿ ಸರ್ಕಾರ ಒಪ್ಪಿ 27,28,700 ರೂಪಾಯಿ ಹಣವನ್ನು ಭರಿಸಿ 44,59,500 ರೂಪಾಯಿ ಫೀಸ್ ಬಾಕಿ ಉಳಿಸಿಕೊಂಡಿದೆ. ಇದಕ್ಕೆ ಹುಬ್ಬಳ್ಳಿ ಧಾರವಾಡ ವಕೀಲರ ಸಂಘದಿಂದಲೂ ತೀವ್ರ ಅಸಮಾಧಾನ ವ್ಯಕ್ತವಾಗಿದೆ. ಹಳೆ ಹುಬ್ಬಳ್ಳಿ ಗಲಾಟೆಗೆ ಸಂಬಂಧಪಟ್ಟಂತೆ 12 FIRಗಳಾಗಿದ್ದವು. 12 FIRಗಳಲ್ಲಿ 5 FIRಗಳು 5 ಚಾರ್ಜ್ ಶೀಟ್ಗಳನ್ನು ಹುಬ್ಬಳ್ಳಿ ನ್ಯಾಯಾಲಯದಲ್ಲಿ 4ನೇ ಸಿವಿಲ್ ನ್ಯಾಯಾಲಯದಲ್ಲಿ ಪ್ರಕರಣಗಳು ಬಾಕಿ ಇದ್ದಾವೆ. ಇನ್ನು 7 ಪ್ರಕರಣಗಳು 7 ಕ್ರೈಮ್ಗಳನ್ನ ಸೇರಿಕೊಂಡು NIA ಅಡಿಯಲ್ಲಿ ಬೆಂಗಳೂರಿನ 49ನೇ ಜಿಲ್ಲಾ ನ್ಯಾಯಾಲಯ, ವಿಶೇಷ ನ್ಯಾಯಾಲಯ ಅಂತ ಏನು ನಾವೇನು ಹೇಳ್ತೀವಿ, NIA ಕೋರ್ಟ್, ಆ ಕೋರ್ಟ್ನಲ್ಲಿ ಚಾರ್ಜ್ ಶೀಟನ್ನು ಸಲ್ಲಿಸಿದರು ಹಳೆ ಹುಬ್ಬಳ್ಳಿ ಪೊಲೀಸರು. ಇದರ ವಿಚಾರಣೆ ನಡೀತಾ ಇದೆ. ಇದರ ಮಧ್ಯೆ ನಾವು ವಕಾಲತ್ತನ್ನು ಸಲ್ಲಿಸಿದ್ದೇವೆ, ನಮ್ಮ ಪ್ರೊಟೆಸ್ಟ್ ಪಿಟಿಷನನ್ನು ಆ ಕೇಸ್ನಲ್ಲಿ ಸಲ್ಲಿಸಿದ್ದೇವೆ, ನಮ್ಮ ತಕರಾರನ್ನು ನಾವು ಸಲ್ಲಿಸಿದ್ದೇವೆ. ಈ ಪ್ರಕರಣವನ್ನು ವಾಪಸ್ ತೊಗೊಳ್ಬೇಡ್ರಿ ಅಂತೇಳಿ ನಾವು ನ್ಯಾಯಾಲಯಕ್ಕೆ ಮನವಿ ಮಾಡಿಕೊಂಡಿವೆ. ದೇಶದ ಆಂತರಿಕ ಭದ್ರತೆ ದೃಷ್ಟಿಯಿಂದ ಒಂದು ದೊಡ್ಡ ಪ್ರಕರಣ ಇದು. ದೇಶಕ್ಕೆ ಮಾರಕವಾದಂಥ ಪ್ರಕರಣ, ದೇಶ ವಿರೋಧಿ ಚಟುವಟಿಕೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳು ಇನ್ವಾಲ್ವ್ ಆಗಿರ್ತಕ್ಕಂಥ ಪ್ರಕರಣ ಅಂತೇಳಿ ರಾಷ್ಟ್ರೀಯ ಭದ್ರತಾ ದಳ ಇದರಲ್ಲಿ ಚಾರ್ಜ್ ಶೀಟನ್ನು ಸಲ್ಲಿಸಿತು. ಬಹಳ ದಿನಗಳ ನಂತರ ಸರ್ಕಾರ ಮುಸ್ಲಿಮರ ತುಷ್ಟೀಕರಣ ಮಾಡುವ ದೃಷ್ಟಿಯಿಂದ ದೇಶದ ಭದ್ರತೆಯನ್ನು ಬದಿಗೊತ್ತಿ ಪ್ರಕರಣವನ್ನು ಹಿಂತೆಗೆದುಕೊಳ್ಳಬೇಕು ಅನ್ನೋ ಒಂದು ತರಾತುರಿಯ ನಿರ್ಧಾರವನ್ನು ತೆಗೆದುಕೊಂಡು ಆ ಪ್ರಕರಣದನ್ನೆಲ್ಲ ಅದು ಹಿಂತೆಗೆದುಕೊಂತೀವಿ ಅಂತ ನ್ಯಾಯಾಲಯದಲ್ಲಿ ಸರ್ಕಾರಿ ಪರ ವಕೀಲರು ಅರ್ಜಿ ಸಲ್ಲಿಸಿದಾಗ ಯುವ ವಕೀಲರಾದಂಥ ಗಿರೀಶ್ ಭಾರದ್ವಾಜರ ಮುಖಾಂತರ ನಮ್ಮ ತಂಡ ಒಂದು ಪ್ರಕರಣವನ್ನು ದಾಖಲೆ ಮಾಡಿತು. ಆ ಪ್ರಕರಣದಲ್ಲಿ ಸರ್ಕಾರಕ್ಕೆ ಚಾಟಿ ಏಟು ಬೀಸುವ ನಿಟ್ಟಿನಲ್ಲಿ ಹೈಕೋರ್ಟ್ ಆ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದೆ. ಇದರ ಮಧ್ಯೆ ಚುನಾವಣೆ ನಡೆದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು. ಅಧಿಕಾರಕ್ಕೆ ಬಂದ ಕೂಡಲೇ ವಿಜಯ್ ಕುಮಾರ್ ಅವರ ಬಾಕಿ 44,59,500 ರೂಪಾಯಿ ಫೀಸ್ ಕ್ಲಿಯರ್ ಮಾಡದೆ ಅವರ ಜಾಗಕ್ಕೆ ಮತ್ತೊಬ್ಬ ವಕೀಲರನ್ನು ಸರ್ಕಾರ ನೇಮಕ ಮಾಡಿತು. ಇನ್ನು ವಿಜಯ್ ಕುಮಾರ್ ಅವರು 2023 ಜೂನ್ 13ರಂದು ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ರಾಜೀನಾಮೆಯನ್ನ ಕೊಟ್ಟರು. ಅಂದಿನಿಂದ ಇಂದಿನವರೆಗೂ ವಿಜಯ್ ಕುಮಾರ್ ಅವರು ಬಾಕಿ ಹಣ ನೀಡುವಂತೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಾಕಷ್ಟು ಬಾರಿ ಮನವಿ ಮಾಡಿದರೂ ಪ್ರಯೋಜನವಾಗಿಲ್ಲ. ಹೀಗಾಗಿ ಬಾಕಿ ಹಣವನ್ನ ರಾಜ್ಯ ಸರ್ಕಾರದಿಂದ ಕೊಡಿಸಬೇಕೆಂದು ವಿಜಯ್ ಕುಮಾರ್ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ದಾಖಲಿಸಿದ್ದಾರೆ. ಈ ಮಧ್ಯೆ ಹುಬ್ಬಳ್ಳಿ ಗಲಭೆ ಪ್ರಕರಣ ಸೇರಿ 43 ಕೇಸುಗಳನ್ನ ಹಿಂಪಡೆಯೋಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಹುಬ್ಬಳ್ಳಿ ಗಲಭೆಗೆ ಸಂಬಂಧಿಸಿದ 7 ಪ್ರಕರಣಗಳನ್ನು ಹಿಂಪಡೆಯುವ ಪ್ರಕ್ರಿಯೆಯನ್ನು ಸರ್ಕಾರ ಆರಂಭಿಸಿದೆ. NIA ವಿಶೇಷ ಕೋರ್ಟ್ಗೆ ಕೇಸ್ ವಾಪಸಾತಿ ಅರ್ಜಿಯನ್ನು SPP ಮೂಲಕ ಸಲ್ಲಿಸಿದೆ. ಪ್ರಕರಣದ ವಿಚಾರಣೆ ಏಪ್ರಿಲ್ 7ಕ್ಕೆ ಮುಂದೂಡಿಕೆ ಆಗಿದೆ. ಸಿದ್ದರಾಮಯ್ಯ ಸರ್ಕಾರ ಹಳೆ ಹುಬ್ಬಳ್ಳಿ ಗಲಭೆಕೋರರನ್ನು ಹೇಗಾದರೂ ಮಾಡಿ ಬಿಡುಗಡೆ ಮಾಡಿಸಬೇಕೆಂಬ ಉದ್ದೇಶದಿಂದ ವಿಜಯ್ ಕುಮಾರ್ ಜಾಗಕ್ಕೆ ತಮಗೆ ಬೇಕಾದ ವಕೀಲರು ನೇಮಕ ಮಾಡಿಕೊಂಡಿದೆ ಎಂಬ ಆರೋಪ ಸಹ ಕೇಳಿಬಂದಿದೆ. ಅಲ್ಲದೆ ಸರ್ಕಾರದ ನಡೆಯನ್ನು ಬಿಜೆಪಿ ತೀವ್ರವಾಗಿ ಟೀಕಿಸಿದೆ. ಒಟ್ಟಿನಲ್ಲಿ ಹಳೆ ಹುಬ್ಬಳ್ಳಿ ಗಲಭೆಕೋರರ ಮೇಲೆ ರಾಜ್ಯ ಸರ್ಕಾರಕ್ಕೆ ಯಾಕಿಷ್ಟು ಅನುಕಂಪ ಎನ್ನುವುದು ಹುಬ್ಬಳ್ಳಿ ಜನರ ಪ್ರಶ್ನೆಯಾಗಿದೆ. ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ.